ನೋಡಿ ಸ್ನೇಹಿತರೆ, ಇದು ಈ ಮಾಲಿಂಗೇಗೌಡರು ಅನ್ನೋರದ್ದು ಶುಂಠಿ 3 ತಿಂಗಳು ಆಗಿದೆ ನಾಟಿ ಮಾಡಿ ಈ ಮಟ್ಟಕ್ಕೆ ಬಂದಿದೆ. ನೋಡಿ ಈ ಥರ ಇದೆ, ಪರವಾಗಿಲ್ಲ, ಸುಮಾರಾಗಿ ಐತೆ, ಏನಂತ ಕಳಪೆ ಏನಾಗಿಲ್ಲ. ಆದರೂ ಕೆಲವೊಂದು ಕಡೆ ತುಂಬ ತೆಳ್ಳಗಿರೋ ಥರ ಇದೆ. ಸರ್, ಎಷ್ಟು ದಿನ ಆಗಿದೆ ಇದಾಕಿ? 3 ತಿಂಗಳಾಯ್ತು. ಏನೇನು ಹಾಕ್ತಾಯಿದ್ರಿ, ಏನೇನು ಔಷಧಿ ಹೊಡೆದಿದ್ದೀರಾ? ಔಷಧಿ ಲೇಬಲೆಲ್ಲ ಅಲ್ಲಿದ್ದಾವೆ, ತೋರಿಸ್ಬೇಕು. ಓಕೆ, ಚೆನ್ನಾಗಿ ಬಂದಿದೆ ಅನಿಸುತ್ತಾ ಸರ್ ನಿಮಗೆ? ಏನೋ ಇಷ್ಟು ಮಾತ್ರ ಇದೆಯಪ್ಪ. ಕೆಲವೊಂದು ಕಡೆ ತುಂಬ ತೆಳ್ಳು ಕಾಣಿಸ್ತೈತಲ್ಲ, ಏನು ಮಾಡಿದ್ದೀರಾ ಇದಕ್ಕೆ? ಏನಾದರೂ ಸ್ವಲ್ಪ ಗೊಬ್ಬರ ಶಾರ್ಟೇಜ್ ಆಗೈತೆ. ಈ ತೆಳ್ಳು ಕಾಣಿಸ್ತಾ ಇದೆಯಲ್ಲ ಅದಕ್ಕೆ. ಮಣ್ಣು ಹಾಕ್ಸಿ ಎಷ್ಟು ದಿನ ಆಯಿತು ಸರ್? ಹಾಕ್ಸ್ಬೇಕು ಇಮಿಡಿಯೇಟ್ಲಿ. ಮಣ್ಣು ಹಾಕ್ಸಿ 15 ದಿವಸ ಆಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲೋ ಒಂದೇ ಒಂದು ಗಿಡ ಕೊಳೆ ರೋಗ ಕಾಣಿಸ್ತಾ ಇದೆ ಸರ್. ಅದಕ್ಕೆ ನೀವೇನು ಮಾಡಿದ್ದೀರಾ? ಒಂದೇ ಒಂದು ಗಿಡ ಕಾಣಿಸ್ತಾ ಇದೆ. ಅದಕ್ಕೆ ಔಷಧಿ ಬಟ್ಟೆ ಬಿಟ್ಟಿದ್ದೀವಿ, ಅಲ್ಲಿ ಕಂಟ್ರೋಲ್ ಆಗಿದೆ. ಏನು ಔಷಧಿ ಬಿಟ್ಟಿದ್ದೀರಾ? ಅದು ಬೇವಿನ ಎಣ್ಣೆ ಮತ್ತು ಬೇವಿನ ಹಿಂಡಿ. ಬೇವಿನ ಎಣ್ಣೆ ಬಿಡ್ಬೇಕು, ಅಲ್ಲಿಗೆ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗಿದೆ, ಮುಂದಕ್ಕೆ ಇದಾಗಿಲ್ಲ ಅದು. ಬೇವಿನ ಎಣ್ಣೆ ಬಿಟ್ಟರೆ ಓಕೆ. ಸ್ವಲ್ಪ ಔಷಧಿನೂ ತೊಗೊಂಬಂದು ಔಷಧಿನೂ ಬಿಟ್ಟಿದ್ದೀವಿ. ಔಷಧಿ ಅಂದರೆ ಅಂಗಡಿಲಿ ಸಿಗುವಂಥದ್ದು ಔಷಧಿ ತಂದು ಬಿಟ್ಟಿದ್ದೀರಾ? ಪರವಾಗಿಲ್ಲ, ಇಂಪ್ರೂವ್ಮೆಂಟು? ಅಲ್ಲಿ ಸ್ಟಾಪ್ ಆಗಿದೆ, ಮುಂದಕ್ಕೆ ಹೋಗಿಲ್ಲ. ಕೊಳೆ ರೋಗ ಸ್ಟಾಪ್ ಆಗಿದೆ, ಮುಂದಕ್ಕೆ ಹೋಗಿಲ್ಲ. ಆ ಗಿಡ ಇಂಪ್ರೂವ್ ಆಗಿದೆಯಾ? ಗಿಡ ಇಂಪ್ರೂವ್ ಆಗಿಲ್ಲ, ಅದು ಆಗಿರೋದು ಹಂಗೆ ಇರುತ್ತೆ. ಬೇರೆದಕ್ಕೇನು ಅಟ್ಯಾಚ್ ಆಗಿಲ್ಲ. ಓಕೆ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಈಗ ನೆಕ್ಸ್ಟು ಯಾವಾಗ ಮಣ್ಣು ಹಾಕ್ಸ್ಬೇಕು ಸರ್? ಇವಾಗ ಹಾಕ್ಸ್ಬೇಕು, ಇವಾಗ ಇನ್ನು 2 ದಿವಸ ಬಿಟ್ಟು ಹಾಕ್ಸ್ಬೇಕು. ಇನ್ನು 2 ದಿವಸ ಬಿಟ್ಟು ಹಾಕ್ಸ್ಬೇಕು. ಕಳೆ ತೆಗೆಸ್ಬಿಟ್ಟು ಮಣ್ಣು ಹಾಕ್ಸ್ಬೇಕು. ಕಳೆ ತೆಗ್ಸಿ ಗೊಬ್ಬರ ಹಾಕ್ಸ್ಬೇಕು ಇದಕ್ಕೆ? ಗೊಬ್ಬರ ಹಾಕ್ಸ್ಬೇಕು. ಗೊಬ್ಬರ ಹಾಕ್ಸಿ ಮಣ್ಣು ಹಾಕ್ಸ್ಬೇಕು. ಹಾಂ, ಓಕೆ. ಈಗ ಇಷ್ಟು ಖರ್ಚು ಎಷ್ಟಾಗಿರ್ಬೋದು ಸರ್? ಖರ್ಚಲ್ಲೇ 3 ಲಕ್ಷ ಬಂದಿದೆ ಸರ್. ಅಲ್ಲೇ ಎಷ್ಟು ಟೋಟಲ್? 1 ಎಕರೆ ಇದೆಯಾ ಇದು? ಒಂದು 35 ಕುಂಟೆ ಬರುತ್ತೆ. 35 ಕುಂಟೆ ಬಂದಿದೆ ಅಂದರೆ ಇದೇ ಫಸ್ಟು ನೀವು ಬೆಳೆದಿರೋದು? ಹಾಂ, ಇದೆ ಫಸ್ಟ್ ಅಲ್ವಾ? ಓಕೆ. ನೋಡಿ ಸ್ನೇಹಿತರೆ, ಕೊಳೆ ರೋಗ ಇಲ್ಲೂ ಕೂಡ ಬಿಟ್ಟಿಲ್ಲ, ಅಲ್ಲಲ್ಲೇ ಕಾಣಿಸ್ತಾ ಇದೆ. ನೋಡಿ ಈ ಮಟ್ಟಕ್ಕಿದೆ. ಕೊಳೆ ರೋಗ ಬಂದರೂ ಕೂಡ ಬೇವಿನ ಎಣ್ಣೆನ ಡ್ರಿಂಚಿಂಗ್ ಮಾಡಿದಾರಂತೆ, ಬಟ್ ಅಲ್ಲಿ ಸ್ಟಾಪ್ ಆಗಿದೆ. ಏನು ಕೊಳೆ ರೋಗ ಅಂತ ಕೊಳೆ ರೋಗ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕಳೆ ಇಲ್ಲ ಜಾಸ್ತಿ, ಮಣ್ಣು ಹಾಕ್ಸಿದ್ದಾರೆ. ಮೂರು ತಿಂಗಳು ಶುಂಠಿ ಈ ಮಟ್ಟಕ್ಕಿದೆ. ಇದು ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ನಮಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮ್ಮಲ್ಲಿ ಯಾರಾದರೂ ಅನುಭವಿ ರೈತರಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಇದಕ್ಕೆ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು. ನೋಡಿ, ಕೊಳೆ ರೋಗ ಬಂದಿತ್ತಿಲ್ಲಿ, ಇಲ್ಲಿ ಬೇವಿನ ಎಣ್ಣೆನ ಡ್ರಿಂಚಿಂಗ್ ಮಾಡಿದ್ದಾರೆ, ಅದಷ್ಟಕ್ಕೆ ಸ್ಟಾಪ್ ಆಗಿದೆ, ಮುಂದಕ್ಕೇನು ಹೋಗಿಲ್ಲ. ನೋಡಿ, ಇದೇ ಜಾಗದಲ್ಲಿ ಬಂದಿತ್ತು, ನೋಡಿ ಒಣಗೋಗಿದೆ, ಮುಂದಕ್ಕೆ ಹೋಗಿಲ್ಲ. ಅಕ್ಕಪಕ್ಕದೆಲ್ಲರೂ ತೋರಿಸ್ತಾ ಇದ್ದೀನಿ ನೋಡಿ. ಕೊಳೆ ರೋಗ ಅಂತ ಹೆದರುವಂಥ ಕಾಯಿಲೆ ಏನಲ್ಲ ಶುಂಠಿಗೆ, ಬಟ್ ಆದರೆ ತುಂಬ ಹುಷಾರಾಗಿ ನೋಡಬೇಕು, ಮೇಂಟೈನ್ ಮಾಡಬೇಕು. ಚೂರು ಯಾಮಾರಿದ್ರೂ ಶುಂಠಿನ ಅಷ್ಟು ತಿಂದಾಕ್ಬಿಡುತ್ತೆ. ನೋಡಿ, ಇಲ್ಲೊಂದು ಸ್ವಲ್ಪ ಕಾಣಿಸ್ತಾ ಇದೆ ಅನಿಸುತ್ತೆ.